ಅವ್ರಿಗೆ ಯಾವಾಗಲೂ ವಿಕೃತಿ ಮನೋಭಾವದವರು. ಸೊ ಎಷ್ಟು ಹಿಂದೆ ಹೊಡೆದ್ರು ಅವ್ರು ಅದಕ್ಕೆ ಕೇಕು ಕಟ್ ಮಾಡ್ತಾರೆ, ಸಂಭ್ರಮನ ಆಚರಣೆ ಮಾಡ್ತಾರೆ. ಅದಕ್ಕೆ ನಾವೇನು ತಡೆ ಹಿಡಿಯೋಕ್ಕಾಗಲ್ಲ, ಅದನ್ನೇನು ನಾವು ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ಎಷ್ಟು ದೂರ ಇಟ್ಟು ಅವ್ರಿಗೆ ಯಾವ ರೀತಿಲಿ ಯಾವ ಥರ ಪೆಟ್ಟು ಕೊಟ್ಟರೆ ಅವ್ರು ಬುದ್ಧಿ ಕಲಿತಾರೆ ಅದನ್ನು ಕೊಟ್ಕೊಂಡು ಹೋಗ್ತಾ ಇರಬೇಕು. ಅವ್ರು ಏನೇ ಅವರು ಆ ಸಂಭ್ರಮ ಆಚರಣೆ ಮಾಡಿದ್ರು ನಾವು ಹೋಗಿ ಅದನ್ನು ತಡೆಯೋ ಶಕ್ತಿ ನಾವು ಮಾಡಬೇಡ ಅಂತ ಹೇಳೋಕ್ಕೆ ನಾವು ಯಾವ ಇದು ಇಲ್ಲ. ಸೊ ಅವ್ರಿಗೆ ಯಾವ ಥರ ಪೆಟ್ಟು ಕೊಟ್ಟು ಯಾವ ಆ ಸಂಭ್ರಮನ ಹೆಂಗೆ ಅವ್ರು ಶೋಕಾಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನಾವು ಅದನ್ನು ಕಲೆ ಹಾಕ್ಬೇಕು ಅಷ್ಟೇ. ಈಗ ಏನಾಗಿದೆ ಅಂದರೆ ನಮ್ಮ ಆರ್ಮಿಲೂ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಗಿದೆ. ಕೋವಿಡ್ ಆದ ನಂತರ ಇವರು ಹತ್ತತ್ರ ಏನಂದರೆ 60,000 ಜನ ಎವ್ರಿ ವರ್ಷ ರಿಟೈರ್ಡ್ ಆಗ್ತಾ ಹೋಗಿದ್ದಾರೆ. ಆ ರೀಪ್ಲೇಸ್ಮೆಂಟು 2,00,000 ಜನ ರೀಪ್ಲೇಸ್ಮೆಂಟ್ ಆಗಿಲ್ಲ. ಇರೋ ಆರ್ಮಿಲೇ ಎಲ್ಲ ಕಡೆ ಮೇಂಟೈನ್ ಮಾಡಬೇಕು. ಸೊ ಈಗ ಅತಿ ಹೆಚ್ಚು ಈಗ ಆರ್ಮಿನ ಇನ್ಕ್ರೀಸ್ ಮಾಡಬೇಕಾಗ್ತದೆ. ಆಮೇಲೆ ಬಾರ್ಡ್ರ್ ಫೆನ್ಸಿಂಗ್ ಹೇಳಿದೆ, ಅದನ್ನು ಜಾಸ್ತಿ ಹೈಟೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈಗ ಸ್ಯಾಟಿಲೈಟ್ ಬೇಸ್ಡ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ 55 ಸ್ಯಾಟಿಲೈಟ್ ಇದೆ. ಮೊನ್ನೆ ಇಸ್ರೋ ಅವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 120-130 ಸ್ಯಾಟಿಲೈಟ್ ಹೆಚ್ಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದೇ ದಿವಸದಲ್ಲಿ ಆಗಲ್ಲ, ಬಟ್ ಪ್ರೈವೇಟ್ ಪ್ಲೇಯರ್ಸ್ನೆಲ್ಲ ತಗೊಂಡು ಎಷ್ಟು ಬೇಗ ಆಗುತ್ತೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ನೂ ಸೆಕ್ಯೂರಿಟಿ ಈ ಥರ ಹಂತವಾಗಿ ಹೆಚ್ಚಿಗೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ.